ಗೌರ್ಮೆಂಟ್ಗಳಲ್ಲಿ ಕೆಲವರು ತಮ್ಮ ಜಾತಿಯನ್ನು ಹೇಳ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ, ತುಂಬಾ ಜನ ಹಿಂದೆ ಆಗ್ತಿದ್ದಾರೆ ಅಂತ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಕಂಪ್ಲೇಂಟ್. ಅದಕ್ಕೆ ನೋಡಪ್ಪ, ಆನ್ಲೈನ್ ಮೂಲಕ ಕೊಡಲಿ. ನೀವು ಜಾತಿ ಹೇಳ್ಕೊಳಕ್ಕಾಗಲ್ಲ ತಾನೇ ಟೀಚರ್, ಬೇರೆ ದಾರಿ ಇದೆಯಲ್ಲ. ಆನ್ಲೈನ್ ಬಹಿರಂಗಪಡಿಸ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ. ಅವ್ರ ಜಾತಿನ ಬಹಿರಂಗಪಡಿಸ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ. ನೋಡಿ, ಈಗ ನಾಗಮೋಹನ್ ದಾಸ್ ಒಳ ಜಾತಿ ಆಗಿದೆ, ಒಳ ಮೀಸಲು ಆಗಿದೆ. ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ? 93% ಆಗಿದೆ. 100% ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ಗಳು ಹೋದಾಗ ಸಿಗೋದಿಲ್ಲ, ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು. ನಂಬರ್ 1. ನಂಬರ್ 2, ಆನ್ಲೈನ್ ಮೂಲಕ ಹೇಳಲಿಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ. 3ನೇದು ಪಬ್ಲಿಕ್ನಲ್ಲಿ ಮಾಡೋದು. ಆಮೇಲೆ ಇದು ಮನೇಲಿ ಮಾಡೋದಲ್ವಾ. ಹಾಗಾದರೆ ಈ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರದವರು, ಅವ್ರು ಹೆಂಗೆ ಮಾಡ್ತಾರೆ? ಅದೇನಪ್ಪ, ಟೀಚರ್ಸ್ ಬಂದವಾಗ ಅವರಿಗೆ ಒಂದು ಸ್ವಲ್ಪ ಗೌರವದಿಂದ ಕೂಡಿಸಿ ಅವರಿಗೆ ನೀರು ಕೊಟ್ಟು ಅವರಿಗೆ ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕುಳಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ. ಗೊತ್ತಾಯ್ತಾ? ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಟೀಚರ್ಸ್ ಟ್ರೈನಿಂಗು ಮಾಡಿ ಅವ್ರಿಗೆ ಹೇಗೆ ನಿಮ್ಮ ಕ್ವಶನ್ ಕೇಳಬೇಕು, ಹೇಗೆ ಉತ್ತರ ಪಡ್ಕೊಳ್ಬೇಕು, ಹೇಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು, ಅದರ ಬಗ್ಗೆ ಒಂದು ಹೆಂಗೆ ನೀನು ಅಂತ ಇರ್ತೀಯ, ನೀನು ಜಾತಿ ಹೇಳೋಕ್ಕೆ ಹೋಗಲ್ಲ. ಇದರಲ್ಲಿ ಆನ್ಲೈನ್ ಮೂಲಕ ಹೇಳು, ಡೂಪ್ಲಿಕೇಟ್ ಹೆಂಗಾಗುತ್ತೆ? ಇಲ್ಲ ನಂಬರ್ ಡೂಪ್ಲಿಕೇಟ್ ಆಗಲ್ಲ. ಯಾವುದು ಇಲ್ಲಿಗೆ ವೆದರ್ ದೇ ಆರ್ ಮೈಗ್ರೇಟೆಡ್ ಆರ್ ನಾಟ್. ಅಲ್ಲಿ ನಿಮ್ಮ ಜಾತಿ ಹೇಳೋಕ್ಕೇನಪ್ಪ, ನಿಮ್ಮ ಪರಿಸ್ಥಿತಿ ಹೇಳೋಕ್ಕೇನಂತೆ, ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಔದ್ಯೋಗಿಕ ಪರಿಸ್ಥಿತಿ ಏನು, ನಿಮ್ಮ ಇದು ಸಾಮಾಜಿಕವಾಗಿ ಹೇಳೋಕ್ಕೆ ಏನು ಕಷ್ಟ ನಿಮಗೆ? ನೋಡಪ್ಪ, ಆಧಾರ್ ಕಾರ್ಡ್ ಇರ್ತದೆ ನಿನ್ನ ಹತ್ರ, ಅದ್ರಲ್ಲಿ ಹಾಕ್ಬೋದು. ಆಗ್ಬೋದು. ಈಗ 15 ದಿನಗಳಲ್ಲಿ ಮುಗಿಸಿತ್ತು ಹಿಂದೆ ಕಾಂತರಾಜ್ ವರದಿ ಮಾಡಿದಾಗ, 15 ದಿನದಲ್ಲೇ ಮುಗಿಸಿತ್ತು. ಈಗಲೂ 15 ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ 120ರಿಂದ 150 ಮನೆಗಳು ಕೊಟ್ಟಿರೋದು ಒಬ್ಬೊಬ್ಬರಿಗೆ. ಇಲ್ಲಿ ಅದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವಲ್ಲಪ್ಪ. ಅದು ಒಂದೇ ಉಪಯೋಗ ಮಾಡಲ್ಲ, ಅದೊಂದೇ ಉಪಯೋಗ ಅಲ್ಲ, ದಾರಿಗೆ ಬೇಕಾದಷ್ಟು 3-4 ದಾರಿಗಳಿದ್ದಾವಲ್ಲ. ಡಿಸೀಸು ಏನಾದ್ರು ಇದ್ರೆ ಗೊತ್ತಾಗ್ಲಿ ಅಂತ, ಏನಾದ್ರು ಕಾಯಿಲೆಗಳಿದ್ರೆ ಗೊತ್ತಾಗ್ಲಿ. ಈಗ ನೀವು ಕಾಯಿಲೆ ಗೊತ್ತಾಗಬೇಕಲ್ಲ ನಮಗೆ, ನೀನು ಆರೋಗ್ಯವಾಗಿದೆಯೇ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ.
ನಾನು ನಿನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಾಗಬೇಕು, ಸಾಮಾಜಿಕ ಪರಿಸ್ಥಿತಿ ಎಲ್ಲ ಗೊತ್ತಾಗಬೇಕು. ಇದು ಪ್ರೊಟೆಕ್ಟೆಡ್ ಇನ್ಫಾರ್ಮೇಶನ್ ಪಬ್ಲಿಕ್ಕಿಗೆ ಯಾರಿಗೂ ಹೋಗೋದಿಲ್ಲ. ಪ್ರಕಾರನೇ ನಾಗಮೋಹನ್ ದಾಸ್ ಅವರು ಒಳಮೀಸಲಾತಿಗೆ ಸಂಬಂಧಿಸಿದಂಗೆ ಸಮೀಕ್ಷೆ ಮಾಡಿದ್ದಾರೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಓಕೆ ಆಲ್ಮೋಸ್ಟ್ 95+ ಆಗಿದೆ. ಆದರೆ ಸಿಟಿ ಪರ್ಟಿಕ್ಯುಲರ್ಲಿ ಬೆಂಗಳೂರು ವ್ಯಾಪ್ತಿನಲ್ಲಿ ಅವರು 65% ದಾಟಕ್ಕಾಗಲಿಲ್ಲ. ಈಗ ಈ ಸಮೀಕ್ಷೆಗೆ ಏನಾದರೂ ವಿಶೇಷವಾಗಿ ಏನಾದರೂ ಕ್ರಮಗಳು ಆಗಿದೆಯಾ? ಅದಕ್ಕೆ ಮಾಡ್ತಾ ಇದ್ದೀವಲ್ಲ, ನಾಗಮೋಹನ್ ದಾಸು ಒಂದು ಇನ್ನು ಉಳಿದದು ಕೂಡ ನಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು. ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ. ಮೊಬೈಲ್ ಇಲ್ಲದೇದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಆಧಾರ್ ಕಾರ್ಡು, ಪಡಿತರ ಚೀಟಿ ಅಥವಾ ಯಾವುದು ಏನು RTC ನಂಬರು ಅಥವಾ ಏನಾದರೂ ಎಲ್ಲದೂ ಸೇರಿ ಕ್ರಾಸ್ ವೆರಿಫಿಕೇಶನ್ ಮಾಡಿಸೋದಕ್ಕೆ ಆಧಾರ್ ಕಾರ್ಡು, ಮೊಬೈಲು ಅಥವಾ RTC, ಪಡಿತರ ಚೀಟಿ ಎಲ್ಲ ಲಿಂಕ್ ಮಾಡಿದ್ರೆ ಇದೆಲ್ಲ ವೆರಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ ಸರ್. ಅದನ್ನೇನಿಲ್ಲ. ಒಬ್ಬೊಬ್ಬರು ತಾಳೆ ಇವನು ಕೇಳ್ತಾವನೆ, ಆಮೇಲೆ ಕೂತ್ಕ ನೀನು. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತಿಲ್ಲ. ಎಲ್ಲ ಜಾತಿಯವರು ಕೂಡ, ಎಲ್ಲ ಧರ್ಮದವರು ಕೂಡ, ಗೊತ್ತಾಯ್ತಾ, ಅವರು ಹೇಳ್ಬೇಕು, ಮಾಹಿತಿನ ಹೇಳ್ಬೇಕು. ಈಗ ನಿನಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ಲೆಸ್ ಯು ನೋ ದಿ ಅವ್ರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ. ಆರ್ಥಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ, ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್. ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕಲ್ಲ, ಎಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕಲ್ಲ. ಹಾಂ, ಈಗ 15 ದಿನದಲ್ಲೇ ಎಲ್ಲನೂ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ. ಆಗುತ್ತೆ ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ. ಈಗ ವಿಶೇಷವಾಗಿ ಈ ಸೆನ್ಸಸ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಯಾವುದೇ ಇದಾಗಿರಬಾರ್ದು, ನ್ಯೂನತೆಗಳಿರಬಾರ್ದು. ಆ ನ್ಯೂನತೆಗಳಿರಬಾರ್ದು ಮತ್ತು ಯಾರೂ ಬಿಟ್ಟೋಗ್ಬಾರ್ದು. ಆಯೋಗ ಡಿಸೈಡ್ ಮಾಡುತ್ತೆ. ಈಗ ಅದೇನೇನು ಬರುತ್ತೆ ನೀನು ಏನು ಬರೀತಾರೆ ಬರೀಲಿ, ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಸರ್ವೆ ಮುಗಿದ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ? ಅಲ್ಲ ಕೇಳಪ್ಪ, ಇಲ್ಲಿ ಕ್ರಿಶ್ಚಿಯನ್ ದೇ ಆರ್ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಅದು ಡಿಪೆಂಡಿಂಗ್ ಅಪಾನ್ ದಿ ಅವರು ಆಯೋಗದವರು ಇನ್ ದೇರ್ ಇದರಲ್ಲಿ ಡಿಸ್ಕ್ರಿಷನ್ನಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಇಲ್ಲ ಈಗ ಬರಲಿ, ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್. ಏನು ಬರೆಸ್ಬೇಕಾದ್ರೆ ಸರ್ ಆಯೋಗ ಡಿಸಿಷನ್ ತಗೋತೈತೆ ಸರ್. ಈಗ ನೋಡಪ್ಪ, ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದೀಯ ಅಂತ ಇಟ್ಕೊಳ್ಳೋಣ. ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದೆಯಲ್ಲೋ, ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ. ಹಂಗ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬಾ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು, ಕನ್ವರ್ಟೆಡ್ ಕ್ರಿಶ್ಚಿಯನ್. ನಾವೆಲ್ಲ ಗ್ರೂಪ್ ಮಾಡಿ ಅವ್ರನ್ನೂ ಕೂಡ ಬಿಡೋ ಪ್ರಶ್ನೆ ಇಲ್ಲ. ಎಲ್ಲರೂ ಈಗ ವೀರಶೈವ ಮತ್ತು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ. ಆದರೆ
ಅವ್ರಿಗೆ ಸೇರಿದ್ದು ಬರ್ಸೋರು. ನಮಗೆ ಅವ್ರು ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ, ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್. ಆಮೇಲೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ. ಅವರು ವೀರಶೈವರಾರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ, ಅವ್ರಿಗೆ ಸೇರಿದ್ದು ಅವ್ರು ಏನು ಬರ್ಕೊತಾರೆ ಬರ್ಕೊಳ್ಳಿ. ಧರ್ಮದ ಮಾನ್ಯತೆ ನಾವು ಧರ್ಮ ತೀರ್ಮಾನ ಮಾಡೋಕ್ಕಲ್ಲ, ಇದು ಕಮಿಟಿ ಆಗಿರೋದು. ಶೈಕ್ಷಣಿಕ ಸಾಮಾಜಿಕ ಇವನು ಯಾವನೇ ನೀನು? ಕೇಳಪ್ಪ, ಇಲ್ಲಿ ಧರ್ಮ ತೀರ್ಮಾನ ಮಾಡೋಕ್ಕಲ್ಲ ಈ ಕಮಿಟಿ ಆಗಿರೋದು. ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ಜಾತಿ ಗಣತಿ ಆಗಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ. ಬರ್ಸ್ಲಿ ಬಿಡಿ, ಅದು ಆಯೋಗದ ನಿರ್ಧಾರ ಮಾಡುತ್ತೆ ಬಿಡಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ. ಮೊದಲು ಇವರು ಶಿಫಾರಸ್ ಮಾಡಲಿ, ಆಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಸರ್ ಅದನ್ನು ಡಿಸ್ಪ್ಲೇ ಮಾಡು ಸರ್, ಡಿಸ್ಪ್ಲೇ ಮಾಡಿ ಸರ್, ಅದು ಡಿಸ್ಪ್ಲೇ ನೋಡ್ರಪ್ಪ. ನಿಮಿಷ ಅಲ್ಲಿ ಬರ್ತದ, ಅಲ್ಲಿ ಸರ್ ಇದರಲ್ಲಿ ಮಾತಾಡಬೇಕು, ಅಲ್ಲಿ ಉತ್ತರ ಹೇಳ್ತದೆ ಸರ್. ತಾವು ಪ್ರಶ್ನೆ ಉತ್ತರ ಹೇಳ್ತದೆ, ಅದು ಟೀಚರ್ಸ್ ಟ್ರೈನಿಂಗ್ಗೋಸ್ಕರ ಮಾಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಜನಗಣತಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ತಿಂಗಳು 22ನೇ ತಾರೀಕಿಂದ ಶಾಲಾ ಶಿಕ್ಷಕರನ್ನ ಬಳಸಿಕೊಂಡು ಸರ್ವೆ ಆರಂಭ ಆಗುತ್ತೆ. ನಿಮ್ಮ ಜಾತಿ ಏನು? ನಿಮ್ಮ ಜಾತಿ ಏನು? ನಿಮ್ಮ ಜಾತಿ ಏನು? ನಾನು ಯಾವುದೇ ಹೆಮ್ಮೆಯನ್ನು ಹೊಂದಿಲ್ಲ. ಅಲ್ಲಿ ನೋಡಿ, ನಿಮ್ಮ ಜಾತಿ ಯಾವುದು? ನನ್ನ ಜಾತಿ ಲಿಂಗಾಯತ. ಟ್ರೈನಿಂಗ್ ಈ ಪಾಟ್ ಟೀಚರ್ಸ್ಗೂ ಕಡಿಮೆ ಟೈಮ್ನಲ್ಲಿ ಮಾಡಬೇಕು. ಆ್ಯಪ್ ಅವ್ರಿಗೆ ಕೊಡ್ತೀವಿ, ಅವ್ರ ಪ್ರಶ್ನೆ ಏನು ಕೇಳಬೇಕು, ಸೀಕ್ವೆನ್ಸಿಂಗ್ ಹೇಗೆ ಬರ್ತದೆ. ಕೆಲವು ಪ್ರಾತ್ಯಕ್ಷಿಕೆಗಳನ್ನ ಕೂಡ ತೋರಿಸ್ತಾ ಇದ್ದಾರೆ. ಜಾತಿ ಜನಗಣತಿಗೆ ಮನೆಗೆ ಬಂದಾಗ ಪ್ರತಿಯೊಬ್ಬರು ಯಾವ ರೀತಿ ನಡ್ಕೋಬೇಕು, ಏನೇನು ಮಾಹಿತಿಯನ್ನು ಕೊಡಬೇಕು, ಕುಟುಂಬದ ಸಂಪೂರ್ಣ ಮಾಹಿತಿ, ಇಲ್ಲಿ ಪ್ರತಿಯೊಂದು ಕುಟುಂಬದ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಇವೆಲ್ಲ ಗೊತ್ತಾಗಬೇಕಾಗತ್ತೆ. ಹಾಗಾಗಿ ಈ ತಿಂಗಳ 22ರಿಂದ ಅಕ್ಟೋಬರ್ 7ನೇ ತಾರೀಕು ತನಕ ದಸರಾ ರಜೆ ಇರುತ್ತೆ. ಆ ಟೈಮಲ್ಲಿ ಶಾಲಾ ಶಿಕ್ಷಕರನ್ನು ಬಳಸ್ಕೊಂಡು 1,75,000 ಶಾಲಾ ಶಿಕ್ಷಕರನ್ನ ಬಳಸ್ಕೊಂಡು ಸರ್ವೆ ಮಾಡಲಾಗುತ್ತೆ ಅಂತ. ಅವರಿಗೆ 20,000 ಗೌರವಧನ ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೋಸ್ಕರ 325 ಕೋಟಿ ಖರ್ಚಾಗುತ್ತೆ, ಹೆಚ್ಚುವರಿ ಬೇಕಾದರೂ ನಾವು ಕೊಡ್ತೀವಿ ಅಂತಕ್ಕಂಥದ್ದು. ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಇದೆಲ್ಲ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಈ ಒಂದು ಪ್ರಶ್ನೆಗಳು ಸುಮಾರು 24 ಯೋಜನೆಗಳ ಬಗ್ಗೆ ಮೆನ್ಷನ್ ಮಾಡಿದೆ. ಯಾಕೆ ಅಂತ ಕೇಳಬಹುದು. ಸಮೀಕ್ಷೆಯಲ್ಲಿ 24 ಸರ್ಕಾರಿ ಯೋಜನೆಗಳನ್ನ ಆ ಯೋಜನೆಗಳು ಅವ್ರಿಗೆ ತಲುಪಿದವೋ ಇಲ್ವೋ ಅಂತ ಗೊತ್ತಾಗಬೇಕು ಸರ್ಕಾರಕ್ಕೆ. ಯಾವ ಜಾತಿ ಅವ್ರು ಯಾವ ಜಾತಿ ನೀನು, ನಿನಗೆ ತಲುಪಿದವೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅವ್ರ ಎಕನಾಮಿಕ್ ಸ್ಟೇಟಸ್ ಏನಿದೆ, ಅವ್ರಿಗೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಈಗ ನಾವು ಯಾರಿಗೆ ಟಾರ್ಗೆಟೆಡ್ ವ್ಯಕ್ತಿ ಇರ್ತಾನೆ ಅವನಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ತಲುಪಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕಲ್ಲ ನಮಗೆ. ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ ಇಲ್ವೋ ಅಂತ ಗೊತ್ತಾಗಬೇಕಲ್ಲ. ಅದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಮೇಲಕ್ಕೆ ಬಂದಿದ್ದಾನೆ ಇಲ್ವೋ ಅಂತ ಗೊತ್ತಾಗಬೇಕಲ್ಲ. ಸೊ my request to all the citizens of the state that
don't please participate in this survey, and whatever questions asked by the teacher, enumerator, you please answer all the questions. Before the enumerator comes, the Anganwadi Asha Karyakarta, they will come to your place. ಅರಿವೆ ಮೂಡಿಸ್ತಾರೆ Huh? ಅರಿವೆ ಮೂಡಿಸ್ತಾರೆ And they will give the format so that you can be prepared to answer the enumerator who asks questions to you. So my sincere and humble request to all the citizens of the state, don't miss this opportunity. Please participate in the survey and please answer the questions put by enumerator to you.